ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟಿಕ್ಟಾಕ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಸೊ ನಾನು ಕೂಡ ಟಿಕ್ಟಾಕ್ ಯೂಸ್ ಮಾಡ್ತೀನಿ, ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ನೀವು ನೋಡಿದ್ದೀರಾ, ಅಲ್ಲೂ ಕೂಡ ತುಂಬ ಜನ ಫಾಲೋ ಮಾಡ್ತಾ ಇದ್ದೀರಾ. 18,000 ಮೇಲೆ ಫಾಲೋವರ್ಸು ಕೂಡ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ. ಈ ಒಂದು ವಿಡಿಯೋದಲ್ಲಿ ಏನು ಹೇಳೋದು ಕೊಟ್ಟಿದ್ದೀನಪ್ಪ ಅಂತಂದರೆ, ಈ ಟಿಕ್ಟಾಕಲ್ಲಿ ಯಾರೆಲ್ಲ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಅವರ ಒಂದು ಫ್ಯೂಚರ್, ಮುಂದೆ ಅವ್ರ ಫ್ಯೂಚರ್ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಜೊತೆಗೆ ಈ ಒಂದು ಟಿಕ್ಟಾಕ್ ಅಪ್ಲಿಕೇಶನಿಂದ ತುಂಬ ಜನ ಹುಚ್ಚರಾಗ್ತಾ ಇದ್ದಾರೆ. ಈ ಒಂದು ಟಿಕ್ಟಾಕ್ ಅಪ್ಲಿಕೇಶನಿಂದ ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಈ ಒಂದು ಟಿಕ್ಟಾಕ್ ಬಗ್ಗೆ ಫುಲ್ಲು ಹರಿದು ಕುಡಿದ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಎಕ್ಸ್ಪೀರಿಯೆನ್ಸ್ನ ಹೇಳ್ತೀನಿ ನಿಮಗೆ. ನಿಮಗೆ ಗೊತ್ತಿಲ್ಲದೆ ಇರುವಂಥ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ಎಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಮೊದಲನೇ ವಿಷಯ ಹೇಳ್ಬಿಡ್ತೀನಿ. ಟಿಕ್ಟಾಕ್ಗೆ ತುಂಬ ಜನ ಅಡಿಕ್ಟ್ ಆಗ್ತಾ ಇದ್ದಾರೆ. ಟಿಕ್ಟಾಕಲ್ಲಿ ತುಂಬ ಜನ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರೋಗೆ ಟಿಕ್ಟಾಕಲ್ಲಿ ವೀಡಿಯೋ ಮಾಡಬೇಕು ಅಂತಂದರೆ ಜಸ್ಟ್ 15 ಸೆಕೆಂಡ್ ಅಷ್ಟೇ ವೀಡಿಯೋ ಮಾಡೋದಕ್ಕಾಗೋದು. ಆರಾಮಾಗಿ ನೀವು ಜಸ್ಟ್ ಒಂದು ಲಿಪ್ ಸಿಂಕ್ ಮಾಡಿಬಿಟ್ರೆ ಸಾಕು, ವೀಡಿಯೋ ರೆಡಿ ಆಗಿಬಿಡುತ್ತೆ, ಟಿಕ್ಟಾಕಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಆದರೆ ಯೂಟ್ಯೂಬಲ್ಲಿ ಆ ರೀತಿ ಅಲ್ಲ. ಯೂಟ್ಯೂಬಲ್ಲಿ ತುಂಬ ಕಷ್ಟ ನೀವು ವೀಡಿಯೋ ಮಾಡೋದು, ಟೈಮ್ ಬೇಕು. ಯೂಟ್ಯೂಬಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ, ವೀಡಿಯೋ ಮಾಡಬೇಕು, ಜೊತೆಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಟೈಮ್ ಬೇಕು. ಟಿಕ್ಟಾಕಲ್ಲಿ ಆ ರೀತಿ ಅಲ್ಲ, 15 ಸೆಕೆಂಡ್ ವೀಡಿಯೋ. ಆದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ, ಟಿಕ್ಟಾಕಲ್ಲಿ 5 ರಿಂದ 8 ಅವರ್ ಟಿಕ್ಟಾಕ್ಗೆ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಟಿಕ್ಟಾಕ್ ಮಾಡೋರು. ಹೇಗೆ ಅಂತಂದರೆ, ಈಗ ಒಂದು ವೀಡಿಯೋ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ, 15 ಸೆಕೆಂಡ್ ವೀಡಿಯೋ ಮಾಡ್ಬಿಟ್ಟು ಬೇಗ ಅಪ್ಲೋಡ್ ಮಾಡ್ತಾರೆ. ಆದರೆ ಅದಕ್ಕೆ ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಮೆಂಟ್ಸ್ ಬಂದಿದೆ ಅಂತ ನೋಡೋದಕ್ಕೆ ಡೈಲಿ 5 ರಿಂದ 8 ಅವರ್ ಟಿಕ್ಟಾಕ್ಗೆ ಟೈಮ್ನ ವೇಸ್ಟ್ ಮಾಡ್ತಿದ್ದಾರೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಹೇಳ್ತಾ ಇದ್ದೀನಿ ನಿಮಗೆ. ನಾನು ಕೂಡ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಿದ್ದೆ ನಿಮಗೆ. ಸೊ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ತುಂಬ ಟೈಮ್ ವೇಸ್ಟ್ ಆಗ್ತಾಯಿದೆ ಡೈಲಿ ಟಿಕ್ಟಾಕ್ ವೀಡಿಯೋಸ್ ಮಾಡೋದಕ್ಕೆ. ಜೊತೆಗೆ ಟಿಕ್ಟಾಕಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇರೋದು ನಮ್ಮ ಒಂದು ಲೈಫಲ್ಲೇ ತುಂಬ ಟೈಮ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ನನಗನ್ನಿಸ್ತಾ ಇದೆ. ಜೊತೆಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ನೋಟಿಸು ಕೂಡ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ನೀವು ಟಿಕ್ಟಾಕಲ್ಲಿ ಏನಾದರೂ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ನೆಟ್ ಪ್ಯಾಕ್ ಬೇಗ ಖಾಲಿ ಆಗಿಬಿಡುತ್ತೆ. ಅದೇ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಿದ್ರೆ ಅಷ್ಟು ಬೇಗ ಖಾಲಿ ಆಗೋಲ್ಲ. ಏನಕ್ಕೆ ಅಂತಾರೆ, ನೀವು ಯೂಟ್ಯೂಬಲ್ಲಿ ಬೇಕಾದ್ರೆ ನೀವು ಕ್ವಾಲಿಟಿ ಸೆಟ್ ಮಾಡ್ಕೋಬೋದು, 360p ಅಥವಾ 240p ಸೆಲೆಕ್ಟ್ ಮಾಡ್ಕೊಂಡು ನೀವು ಕ್ವಾಲಿಟಿ ನೋಡ್ಕೋಬೋದು. ಆದರೆ ಟಿಕ್ಟಾಕಲ್ಲಿ ಆ ರೀತಿ ಅಲ್ಲ, ಬೇಗ ನೆಟ್ ಖಾಲಿ ಆಗಿಬಿಡುತ್ತೆ. ಆಗಲೇ ನಿಮ್ಮ ಮೆಸೇಜ್ ಬಂದುಬಿಡುತ್ತೆ ಮೇಲ್ಗಡೆ ನೆಟ್ ಖಾಲಿ ಆಗಿದೆ ಅಂತ. ಸೊ ಈ ರೀತಿ ನೆಟ್ಟು ಕೂಡ ಬೇಗ ಟಿಕ್ಟಾಕಿಂದ ಬೇಗ ಖಾಲಿ ಆಗಿಬಿಡುತ್ತೆ. ಓಕೆ, ಇವಾಗ ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನಿಮ್ಗೆ ಹೇಳ್ತೀನಿ. ಟಿಕ್ಟಾಕ್ಗೆ ಏನಕ್ಕೆ ತುಂಬ ಜನ ಅಡಿಕ್ಟ್ ಆಗ್ತಾಯಿದ್ದಾರೆ ಅಂತಂದರೆ, ಈ ಟಿಕ್ಟಾಕಲ್ಲಿ ಕೆಲವೊಂದಷ್ಟು ಸ್ಟಾರ್ಸ್ಗಳಿದ್ದಾರೆ, ಟಿಕ್ಟಾಕಲ್ಲಿ ಫೇಮಸ್ ಆದವರು. ಈ ಎಕ್ಸಾಂಪಲ್ ಇವಾಗ ಫೈಝು, ಆಮೇಲೆ ಸಾಗರ್ ಗೋಸ್ವಾಮಿ, ಫುಕ್ರು, ಈ ರೀತಿ ತುಂಬ ಜನ ಇದ್ದಾರೆ. ಸೊ ಇವ್ರನ್ನ ನೋಡಿ ತುಂಬ ಜನ ಟಿಕ್ಟಾಕ್ಗೆ ಬರ್ತಾ ಇದ್ದಾರೆ. ಇವ್ರ ಥರ ನಾವು ಫೇಮಸ್ ಆಗಬೇಕು, ಅವ್ರ ಥರ ಫ್ಯಾನ್ ಬೇಸ್ ನಮಗೂ ಸಿಗಬೇಕು, ನಮಗೂ ಫಾಲೋವರ್ಸ್ ಆಗಬೇಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡಬೇಕು ಅಂತೆಲ್ಲ ಆ ಒಂದು ಕಾರಣಕ್ಕೆ ಟಿಕ್ಟಾಕ್ಗೆ ತುಂಬ ಜನ ಅವ್ರನ್ನ ನೋಡಿ ಬರ್ತಾ ಇದ್ದಾರೆ. ಆದರೆ ಇಲ್ಲೇನಪ್ಪ ರಿಯಾಲಿಟಿ ಏನಪ್ಪ ಅಂತಂದರೆ, ಟಿಕ್ಟಾಕಲ್ಲಿ 2 ರೀತಿ ಜನ ಫೇಮಸ್ ಆಗ್ತಾರೆ. ಇದು ಸತ್ಯನಾ ಸುಳ್ಳು ಅಂತ ನೀವು ಕಮೆಂಟ್ ಮಾಡಬೇಕು. ನನ್ನ ಒಂದು ಥಿಂಕಿಂಗಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇ ರೀತಿ ಯಾರು ಫೇಮಸ್ ಆಗ್ತಾರೆ ಅಂತಂದರೆ, ನೋಡೋದಕ್ಕೆ ಚೆನ್ನಾಗಿರೋರು, ಕಲರ್ ಆಗಿರಬೇಕು, ಒಂದು ಬಾಡಿ ಇದ್ರೆ ಸಾಕು, ಜಸ್ಟ್ ಅವರು ಒಂದು ವೀಡಿಯೋ ಮಾಡಿದ್ರೆ ಸಾಕು, ಜಸ್ಟ್ ಅವರ ಲಿಪ್ಸಿಂಕು ಏನು ಮಾಡೋದು ಬೇಡ, ಡಬ್ಬು ಕರೆಕ್ಟಾಗಿ ಮಾಡೋದು ಬೇಡ, ಅವ್ರು ನೋಡೋಕೆ ಚೆನ್ನಾಗಿದ್ರೆ ಸಾಕು, ಫೇಮಸ್ ಆಗಿಬಿಡ್ತಾರೆ. ಹುಡುಗಿರೇ ಫೇಮಸ್ ಮಾಡಿಬಿಡ್ತಾರೆ ಅವ್ರನ್ನ. ಸೊ ಇದು ಮೊದಲನೇ ರೀತಿ ಫೇಮಸ್ ಆಗೋರು. 2ನೇ ರೀತಿ ಹುಚ್ಚುಚ್ಚುರಂಗೆ ಏನೇನೋ ಮಾಡೋದು, ಯಾರು ಮಾಡಲ್ವೋ ಆ ಥರ ಹಿಂಗೆ ಕೈ ಆಡಿಸ್ಕೊಂಡು, ಆಮೇಲೆ ಏನೋ ಡಿಫ್ರೆಂಟಾಗಿ. ಈಗ ನೀವು ನೋಡಿರ್ಬೋದು ತುಂಬ ಜನ, ನಾನು ಅವ್ರ ಹೆಸರುಗಳು ಹೇಳೋಕ್ಕಾಗಲ್ಲ, ಹೆಂಗೆಂಗೋ ಫೇಮಸ್ ಆಗಿದಾರಲ್ಲ ಆ ಥರ. ಯಾರು ಏನು ಮಾಡಲ್ವೋ ಆ ಥರ ಮಾಡಿದ್ರೆ ಫೇಮಸ್ ಆಗೋಗ್ತಾರೆ. ಈ 2 ರೀತಿ ಜನಗಳು ಫೇಮಸ್ ಆಗ್ತಾರೆ. ಆದರೆ ನಮ್ಮಂಗೆ ಮೀಡಿಯಮ್ ಆಗಿರೋರು ಯಾವುದೇ ರೀತಿ ಫೇಮಸ್ ಆಗೋಕ್ಕಾಗಲ್ಲ. ನಾವು ಫೈಝು ತನಕ ನಮ್ಮ ಫ್ಯೂಚರ್ ಇರೋಲ್ಲ. ಫೈಝು ಏನು ಫೇಮಸ್ ಆಗಿದ್ದಾರೆ ಅಲ್ಲಿ ತನಕ ನಮ್ಮ ಫ್ಯೂಚರ್ ಹೋಗೋಲ್ಲ. ಯಾವುದೋ ಒಂದು ವೀಡಿಯೋ ಕ್ಲಿಕ್ ಆದ್ರೆ ಹೋಗ್ಬೋದೇನೋ, ಬಟ್ ಸ್ಟಿಲ್ ನಾವು ಡೈಲಿ ವೀಡಿಯೋ ಮಾಡೋದ್ರಿಂದ ಯಾವುದೇ ರೀತಿ ಅಲ್ಲಿ ತನಕ ನಾವು ರೀಚ್ ಆಗೋದಕ್ಕಾಗಲ್ಲ. ಸೊ ಇದು ರಿಯಾಲಿಟಿ, ಟಿಕ್ಟಾಕ್ ರಿಯಾಲಿಟಿ. ಈಗ ಟಿಕ್ಟಾಕಲ್ಲಿ ಏನು ಅಷ್ಟೆಲ್ಲ ಫೇಮಸ್ ಆಗ್ತಾರಲ್ಲ, ಅವ್ರಿಗೇನು ದುಡ್ಡು ಬರುತ್ತಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಅವ್ರಿಗೆ ಯಾವುದೇ ರೀತಿ ದುಡ್ಡು ಬರೋಲ್ಲ. ಈ ಟಿಕ್ಟಾಕಲ್ಲಿ ವೆರಿಫೈಡ್ ಅಕೌಂಟ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. 1 ಮಿಲಿಯನ್ ಅಥವಾ 2 ಮಿಲಿಯನ್ 3 ಮಿಲಿಯನ್ ಹೋದವ್ರಿಗೆ ವೆರಿಫೈ ಮಾಡ್ತಾರೆ ಅಕೌಂಟ್ನ. ಸೊ ಅಂಥವ್ರಿಗೆ ದುಡ್ಡು ಬರುತ್ತೆ ಅಂತ ನಾನು ಮುಂಚೆ ಅಂದ್ಕೊಂಡಿದ್ದೆ. ಬಟ್ ಇವಾಗ ಗೊತ್ತಾಯಿತು ಅವ್ರಿಗೂ ದುಡ್ಡು ಬರೋಲ್ಲ. ಯಾವಾಗ ದುಡ್ಡು ಬರುತ್ತೆ ಟಿಕ್ಟಾಕಲ್ಲಿ ಅಂತಂದರೆ, ನಾನೊಂದು ವೀಡಿಯೋ ಮಾಡಿದ್ದೀನಿ ನಿಮಗೆ. ಲೈವ್ ಸ್ಟ್ರೀಮ್ ಮಾಡಿದಾಗ ಇಮೋಜಿಸ್ ಕಳಿಸ್ತಾರಲ್ಲ ಫ್ಯಾನ್ಸು, ಅದರಿಂದ ನಿಮ್ಗೆ ದುಡ್ಡು ಮಾಡ್ಬೋದು ಟಿಕ್ಟಾಕಲ್ಲಿ. ಅದು ಬಿಟ್ಟು ನಿಮಗೆ ಟಿಕ್ಟಾಕ್ ಅವರು ಸಪ್ರೇಟಾಗಿ ಯಾವುದೇ ರೀತಿ ದುಡ್ಡು ಕೊಡೋಲ್ಲ. ಈ ಫೈಝು, ಸಾಗರ್ ಗೋಸ್ವಾಮಿ ಇವ್ರಿಗೆಲ್ಲ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ಫ್ಯಾನ್ಸ್ಗಳಿದ್ದಾರೆ. ಆದರೆ ₹1 ಕೂಡ ಅಲ್ಲಿ ಆ ಟಿಕ್ಟಾಕಿಂದ ಅರ್ನಿಂಗ್ಸ್ ಆಗೋಲ್ಲ ಇವ್ರಿಗೆ. ಆದರೆ ಯೂಟ್ಯೂಬಲ್ಲಿ ಆ ರೀತಿ ಅಲ್ಲ. ಯೂಟ್ಯೂಬಲ್ಲಿ ನಿಮಗೆ ಮಂತ್ಲಿ ನಿಮಗೆ ಇಷ್ಟು ಅಮೌಂಟ್ ಅಂತ ಬಂದೇ ಬರುತ್ತೆ. ನೀವು ಎಷ್ಟು ಅರ್ನಿಂಗ್ ಮಾಡ್ತಾಯಿದ್ದೀರಾ, ಕಮ್ಮಿನೋ ಜಾಸ್ತಿನೋ ಒಟ್ಟಿನಲ್ಲಿ ಬರುತ್ತೆ ನಿಮಗೆ. ಯೂಟ್ಯೂಬಲ್ಲಿ ಫಿಕ್ಸು, ನಿಮಗೆ ಇಲ್ಲಿ ದುಡ್ಡು ಬರೋದಿಲ್ಲ ಅನ್ನೋ ಸೀನೇ ಇಲ್ಲ ಇಲ್ಲಿ. ಆದರೆ ಟಿಕ್ಟಾಕಲ್ಲಿ ಆ ರೀತಿ ಅಲ್ಲ. ಜಸ್ಟ್ ನಿಮಗೆ ಫಾಲೋವರ್ಸ್ ಇರ್ತಾರೆ ಅಷ್ಟೇ, ನಿಮ್ಗೆ ಯಾವುದೇ ರೀತಿ ದುಡ್ಡು ಬರೋಲ್ಲ. ನೀವು ಎಷ್ಟೇ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದರೂ ನಿಮಗೆ ₹1 ಅಲ್ಲಿ ಸಿಗೋಲ್ಲ.
ಇದು ಕತೆ. ಇವಾಗ ನೀವು ಕೇಳ್ಬೋದು, ಹಾಗಾದರೆ ಈಗ ಟಿಕ್ ಟಾಕಲ್ಲಿ ನಾವು ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇಟ್ಕೊಂಡ್ರೆ ಏನು ಯೂಸ್ ಇಲ್ವೋ, ₹1 ಬರಲ್ವಾ ಅಂತ. ಖಂಡಿತವಾಗ್ಲೂ ಯಾವುದೇ ರೀತಿ ದುಡ್ಡು ಬರಲ್ಲ. ಜಸ್ಟ್ ನೀವು ಫೇಮಸ್ ಆಗಬೇಕು. ಯಾವ ರೀತಿ ಫೇಮಸ್ ಆಗಬೇಕು ಅಂತಂದರೆ, ಒಂದು ಆ್ಯಕ್ಟರ್ ರೇಂಜಿಗೆ ಫೇಮಸ್ ಆದರೆ ನಿಮಗೆ ಬೇರೆ ಕಡೆ ಚಾನ್ಸಸ್ ಸಿಗುತ್ತೆ, ಅದರಿಂದ ನೀವು ದುಡ್ಡು ತೊಗೋಬೋದು. ಇವಾಗ ಫೈಝು ನೋಡಿರ್ಬೋದು ನೀವು, ಈಗ ಅವರು ಆ್ಯಕ್ಟರ್ ರೇಂಜಿಗೆ ಬೆಳೆದಿದ್ದಾರೆ. ಈಗ ಅವ್ರನ್ನ ತಗೊಂಡು ವೀಡಿಯೋ ಸಾಂಗ್ಸ್ ಎಲ್ಲ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋಗೆ ಟಿ ಸೀರೀಸಲ್ಲೆಲ್ಲ ವೀಡಿಯೋ ಸಾಂಗ್ ರಿಲೀಸ್ ಆಯಿತು, ಅವ್ರಿಗೆ ಆ ಕಡೆಯಿಂದ ದುಡ್ಡು ಬರುತ್ತೆ ಆ್ಯಕ್ಟರ್ ರೇಂಜಿಗೆ ಬೆಳೆದ ಮೇಲೆ. ಆದರೆ ನಿಮಗೆ ಜಸ್ಟ್ 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ ಇದ್ದರೆ ನಿಮ್ಗೆ ಯಾವುದೇ ರೀತಿ ದುಡ್ಡು ಬರಲ್ಲ. ಜಸ್ಟ್ ನಿಮಗೆ ಫ್ಯಾನ್ ಬೇಸ್ ಇರುತ್ತೆ. ನೀವೆಲ್ಲರೂ ರೋಡ್ ಗಿಡಲ್ಲಿ ಹೋದಾಗ ಜಸ್ಟ್ ಬ್ರೋ ಒಂದು ಸೆಲ್ಫಿ ಬ್ರೋ, ಒಂದು ಆಟೋಗ್ರಾಫ್ ಬ್ರೋ ಅಂತಾರೆ ಅಷ್ಟೇ. ಅದು ಬಿಟ್ಟರೆ ನಿಮ್ಗೆ ಯಾವುದೇ ರೀತಿ ದುಡ್ಡು ಸಿಗಲ್ಲ ಅದರಲ್ಲಿ. ಆದರೆ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ನೀವೇನೇ ಮಾಡಿದ್ರು ಕೊನೆಗೆ ಯೂಟ್ಯೂಬ್ಗೆ ಬರಬೇಕು. ನೀವೆಲ್ಲೇ ಫೇಮಸ್ ಆದರೂ ಕೊನೆಗೆ ಯೂಟ್ಯೂಬ್ಗೆ ಬರಬೇಕು. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಫೈಝೂನ ಎಕ್ಸಾಂಪಲ್ ತಗೊಳ್ಳಿ. ಫೈಝು ಫೇಮಸ್ ಆಗಿದ್ದು ಟಿಕ್ ಟಾಕಲ್ಲಿ ಫೈಝು ಫೇಮಸ್ ಆಗಿದ್ದಾರೆ. ಅವ್ರು ಬಂದಿದ್ದಲ್ಲಿ ಕೊನೆಗೆ ಯೂಟ್ಯೂಬ್ ಟಿ ಸೀರೀಸ್ ಚಾನಲಲ್ಲಿ, ಜೊತೆಗೆ ಜಿ ಮ್ಯೂಸಿಕ್ ಕಂಪ್ನಿ ಚಾನಲಲ್ಲಿ. ಸೊ ಏನೇ ಮಾಡಿದ್ರು ನೀವು, ಎಲ್ಲೇ ಏನೇ ಮಾಡಿದ್ರು, ಎಷ್ಟೇ ಫೇಮಸ್ ಆದರೂ ಕೊನೆಗೆ ನೀವು ಯೂಟ್ಯೂಬ್ಗೆ ಬರಬೇಕು ಅಲ್ವಾ. ಸೊ ನನ್ನ ಪ್ರಕಾರ ಈ ಒಂದು ಯೂಟ್ಯೂಬ್ ಹೇಗೆ ಅಂತಂದರೆ, ಒಂದು ದೊಡ್ಡ ಮನೆ ಇದ್ದಂಗೆ, ಒಂದು ಅರಮನೆ ಇದ್ದಂಗೆ. ಸೊ ಈ ಒಂದು ಟಿಕ್ ಟಾಕು ಒಂದು ರೂಮ್ ಇದ್ದಂಗೆ, ಯೂಟ್ಯೂಬ್ ಮನೆ ಒಳಗೆ ಒಂದು ರೂಮ್ ಇದ್ದಂಗೆ ಅಷ್ಟೇ. ಸೊ ನಾನು ಹೇಳೋದಿಷ್ಟೇ, ನೀವೇನೇ ಕಷ್ಟಪಟ್ಟರು ಯೂಟ್ಯೂಬಲ್ಲಿ ಕಷ್ಟಪಡಿ, ಖಂಡಿತವಾಗ್ಲೂ ನಿಮ್ಗೆ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ. ನಿಮಗೆ ಮಂತ್ಲಿ ಪೇಮೆಂಟ್ ಸಿಗುತ್ತೆ. ಇನ್ನೇನು ಬೇಕು, ನೇಮು ಸಿಗುತ್ತೆ, ಫೇಮು ಸಿಗುತ್ತೆ, ಎಲ್ಲ ಸಿಗುತ್ತೆ, ಫಾಲೋವರ್ಸು ಸಿಗ್ತಾರೆ, ದುಡ್ಡು ಸಿಗುತ್ತೆ. ಇನ್ನೇನು ಬೇಕು. ಟಿಕ್ ಟಾಕಲ್ಲಿ ನಿಮಗೆ ಬರೀ ನೇಮ್ ಸಿಗುತ್ತೆ, ₹1 ಸಿಗೋಲ್ಲ. ಸೊ ಏನು ಬೆನಿಫಿಟ್ ಇದೆ ಅದನ್ನು ನೋಡಿ. ಯೂಟ್ಯೂಬಲ್ಲಿ ನೀವು ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು, ದುಡ್ಡು ಮಾಡಿಕೊಂಡು ಲೈಫು ಕೂಡ ಆರಾಮಾಗಿ ನೀವು ಜೀವನ ಸಾಗಿಸ್ಬೋದು. ಆದರೆ ಟಿಕ್ ಟಾಕಲ್ಲಿ ಆ ರೀತಿ ಅಲ್ಲ. ಸೊ ಆ ಒಂದು ಕಾರಣಕ್ಕೆ ನೀವೇನು ಅಲ್ಲಿ ಕಷ್ಟಪಡ್ತೀರಾ ಆ ಕಷ್ಟ ಇಲ್ಲೇ ಪಡಿ. ಕೊನೆಗೆ ನೀವು ಅಲ್ಲಿ ಕಷ್ಟಪಟ್ಟರು ನೀವು ಕೊನೆಗೆ ಇಲ್ಲಿಗೆ ಬರ್ಬೇಕು ಯೂಟ್ಯೂಬ್ಗೆ. ಆ ಒಂದು ಕಾರಣಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಯಾರೆಲ್ಲ ಟಿಕ್ ಟಾಕ್ ವೀಡಿಯೋಸ್ ಮಾಡ್ತಾಯಿದ್ದೀರಾ ಮಾಡಿ, ಜಸ್ಟ್ ನಿಮ್ಮ ಪ್ಯಾಷನ್ ಮಾಡಿ. ನಾನು ಕೂಡ ಟಿಕ್ ಟಾಕ್ ವೀಡಿಯೋಸ್ ಮಾಡ್ತೀನಿ, ನಾನೇನು ಮಾಡಲ್ಲ ಅಂತಲ್ಲ, ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ನನಗೆ ಒಂದು ಮೋಟಿವೇಟ್ ಮಾಡ್ತೀನಿ, ಟಿಕ್ ಟಾಕಲ್ಲಿ ವೀಡಿಯೋಸ್, ಮೋಟಿವೇಶನ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಅವ್ರು ಮೋಟಿವೇಟ್ ಮಾಡ್ತೀನಿ, ಅದರಲ್ಲಿ ನಾನು ಖುಷಿ ಇದೆ, ನನ್ನ ಪ್ಯಾಷನ್ ಅದು. ನಾನು ಅಲ್ಲೇನೋ ನನಗೆ ಫೇಮಸ್ ಆಗಬೇಕು, ಫಾಲೋವರ್ಸ್ ಆಗಬೇಕು ಅಂತೇನು ಇಷ್ಟ ಇಲ್ಲ. ಬಟ್ ಸ್ಟಿಲ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ಕೂಡ ಫಾಲೋವರ್ಸ್ ಆಗಿದ್ದಾರೆ ಅಷ್ಟೇ. ನನಗೆ ಅಲ್ಲಿ ಫೇಮಸ್ ಆಗಬೇಕು ಅಂತೇನು ಆಸೆ ಇಲ್ಲ. ಯಾರು ಫುಲ್ ಫೇಮಸ್ ಆಗಿ ದುಡ್ಡನ್ನೆಲ್ಲ ಮಾಡಬೇಕು ಅಂತಂದರೆ ಡೈರೆಕ್ಟ್ ಯೂಟ್ಯೂಬ್ ಬನ್ನಿ. ನೀವೇನೇ ಮಾಡಿದ್ರು ಕೊನೆಗೆ ಯೂಟ್ಯೂಬ್ಗೆ ಬರಬೇಕು. ಆ ಒಂದು ಕಾರಣಕ್ಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಟಿಕ್ ಟಾಕ್ ಮಾಡೋರು ನೀವು ಮಾಡಿ, ನಾನು ಮಾಡ್ತಾಯಿದ್ದೀನಿ, ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಬಟ್ ಜಾಸ್ತಿ ಅಡಿಕ್ಟ್ ಆಗಬೇಡಿ. ನಾನು ಹೇಳಿದ್ನಲ್ಲ 5 to 8 hours ಆ ಒಂದು ಟಿಕ್ ಟಾಕ್ಗೆ ಟೈಮ್ನ ಸ್ಪೆಂಡ್ ಮಾಡಬೇಡಿ. ಇದರಿಂದ ತುಂಬ ಜನ ಲೈಫು ಸ್ಪೈಲ್ ಆಗ್ತಾಯಿದೆ. ಸೊ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ಳಿ. ಟೆಕ್ನಾಲಜಿ ತುಂಬ ಚೆನ್ನಾಗಿ ಮುಂದುವರಿತದೆ, ಮುಂದುವರಿಬೇಕು, ಚೇಂಜ್ ಆಗ್ತಾ ಇರುತ್ತೆ ಎಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನಿಮ್ಮ ಟಿಕ್ ಟಾಕ್ ವೀಡಿಯೋಸ್ ಮಾಡೋರನ್ನ ಟ್ಯಾಗ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತು.